मंडळी, बघू शकता आमचा नाश्ता मिळालेला आहे. अशा कापडी पिशव्यांमध्ये नाश्ता मिळतो आणि अशा बॉक्समध्ये असतो. बघू शकता उडपी उपहारमधनं येतो. ह्यामध्ये मे बी डोसा आहे, एक सेट डोसा आहे आणि एक मसाला डोसा आहे आणि इथे इडली आणि वडा आहे आणि इथे सांबारसाठी बघू शकता असे छान छान डबे आहे. हे डबे पण खूप स्ट्रॉंग आहे, चांगले आहे, म्हणजे घट्ट आहे, असं निघत वगैरे नाही आणि एकदम असं तुटत नाही धुताना वगैरे, स्ट्रॉंग आहे. दुसरा कुठला तरी कारणासाठी याचा उपयोग करू शकतो, पण एवढं बेंगलोरवरनं बेळगावपर्यंत काय हे डबे नाही करणार. माझे हस्बंड हसताय कारण मी खूप वेळा असे घेऊन पण गेले की कधीतरी कुणाला तरी यूज होती, कोणी मागितलं तर देता येईल ह्या उद्देशाने. बघू शकता इथे आहे इडली वडा, सेट डोसा, मसाले डोसा, सांबार, चटणी आणि रायता वगैरे आहे यात. आता आम्ही नाश्ता घेत आहोत. तुम्ही पण नाश्त्याला या आणि तुम्ही सांगू शकता की तुम्ही काय केले आहे आज नाश्त्यामध्ये. कमेंटद्वारे नक्की कळवा मला. ठीक आहे, भेटूया पुन्हा. डोसा डोसा अँड डोसा माझ्या पिल्लूचा भरपूर प्रचंड भयंकर असा फेवरेट. त्याला डोसा आणि ही बटाट्याची भाजी प्रचंड आवडती. कुठल्याही, आणि त्याने सांगितलं स्कूलच्या फर्स्ट डेमध्ये मला डोसाच हवा आहे. त्याला बरं नसताना आजारपणामध्ये पण तो डोसाच मागतो आणि इतर प्रत्येक वेळी नाश्त्यामध्ये डोसा, दुपारच्या जेवणात डोसा, रात्रीच्या जेवणात डोसा आणि स्नॅक्स म्हणून डोसा, प्रत्येक वेळी त्याला डोसा हवा असतो. इतका त्याला आवडतो. आणि इथे बघू शकता इथे सेट डोसा देखील मागवला आहे. पूर्ण एक त्याला खपत नाही, एवढं एक तो नाही खाऊ शकत, उरलेला तसंच मग आम्ही कोणतरी खातो. पण त्याला डोसा मात्र प्रचंड आवडतो, खूप जास्त आवडतो. ॲक्च्युली मी पण डोसा लवर होते आणि पिल्लूच्या डिलेव्हरीच्या वेळेस, पिल्लू जन्मला आहे जानेवारी 17ला आणि डिलेव्हरीच्या वेळेस मी डोसाच खाल्ला होता. डिलेव्हरीच्या किमान एक ते 2 तास आधीच मी डोसा खाल्ला होता. अहो, आणि आमची त्या दिवशी ॲनिव्हर्सरी होती. अहोंनी मला डोसा आणून दिलेला कारण मला डोसा प्रचंड आवडतो. त्याच कारणाने कदाचित पिल्लूलाही इतका जास्त प्रमाणात डोसा आवडत असेल असं वाटतं मला. ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ನೋಡ್ರಿ ಕಂಪ್ನಿಯಿಂದ ಇವತ್ತು ನಮ್ಮ ನಾಷ್ಟ ಬಂದಿದೆ. ಕರೆಕ್ಟ್ 9:30 ಅಂದರೆ ಬ್ರೇಕ್ಫಾಸ್ಟ್ ರೂಮಿಗೆ ಬರುತ್ತೆ. ಆಮೇಲೆ 10:30 ನಾವು ಕಂಪ್ನಿಗೆ ಹೋಗಿ. ಇವತ್ತು ಆ್ಯಕ್ಚುಲಿ ಸಂಡೇ ನಾ ಎದಕ್ಕೆ ನಿಂತಿದ್ದೀನಿ ಅಂದ್ರೆ ನಮ್ಗೆ ಇವತ್ತು ಮೇ ಬಿ ಇಲ್ಲ ನಾಳೆ ಮಧ್ಯಾಹ್ನವರೆಗೆ ನಮ್ಗೆ ಶಿಫ್ಟಿಂಗ್ ಗೊತ್ತಾಗುತ್ತೆ ಯಾವ ಸಿಟಿ ನಮ್ಗೆ ಕೊಡ್ತಾರೆ ಅಂತೇಳಿ. ಸೊ ಮಿಸ್ಸಸ್ಸು ಕೋಆರ್ಡಿನೇಟಾಗಿ ವರ್ಕ್ ಮಾಡೋರು ಇದ್ದಾರೆ. ಆಮೇಲೆ ನಾನು ಅದೇ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಬೇಕಾಗಿದೆ. ಬಟ್ ನಮ್ಗೆ ಯಾವ ಸಿಟಿ ಕೊಡ್ತಾರೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇದಂತೂ ಕಾಂಪ್ಲಿಮೆಂಟ್ರಿ ಇದ್ದಂಗೆ ದೋಸೆ ಅಂತೂ ನಮ್ಮ ಪಿಲ್ಲೂನ ಸಲುವಾಗಿ ನಾವು ಕಾಂಪ್ಲಿಮೆಂಟ್ರಿ ತೊಗೊಂಡೇ ಇರ್ತೀನಿ ಅದನ್ನ. ಆಮೇಲೆ ಇವತ್ತು ನೋಡಿರಿ ಸಂಡೇ ಸ್ಪೆಷಲ್ ಅಂತ ಇದು ಸೆಟ್ ದೋಸೆ, ಆಮೇಲೆ ವೆಜ್ ಪುಲಾವು. ಆ್ಯಕ್ಚುಲಿ ಇದು ಆಪ್ಷನಲ್ ಇದೆ ವೆಜ್ ಪುಲಾವು. ನಮ್ಗೆ ಫೋನ್ ಬರುತ್ತೆ 9 ಗಂಟೆಗೆ. ಇದೊಂದು ಆಪ್ಷನಲ್ ನಾವು ಯಾವ್ದಾದ್ರು ತೊಗೋಬೋದು. ಇದೆರಡು ಕಂಪ್ನಿ ಕಾಂಪ್ಲಿಮೆಂಟ್ರಿ, ಇದು ನಂದು ಎಕ್ಸ್ಟ್ರಾ ಕಾಂಪ್ಲಿಮೆಂಟ್ರಿ. ಸೋಮ್ ಸಲುವಾಗಿ ಕಂಪ್ನಿ ಇದನ್ನೇನು ಇದು ಮಾಡಲ್ಲ, ಪೇ ಮಾಡೋಕ್ಕೆ ಹೇಳಲ್ಲ, ಯಾಕಂದರೆ ಪಿಲ್ಲು ಸಲುವಾಗಿ. ಸೊ ಇನ್ನೊಂದು ಏನು ಹೇಳ್ತಿದ್ದೆ ಅಂದ್ರೆ ಇವತ್ತು ಸಂಡೇ ಇರೋದ್ರಿಂದ ನಮ್ಗೆ ಒಂದು 4 ಗಂಟೆಗೆ ಒಂದು ಸ್ವಲ್ಪ ಕೆಲಸ ಇದೆ ಆಫೀಸಲ್ಲಿ. ಒಂದು ಸ್ವಲ್ಪ ಡಾಕ್ಯುಮೆಂಟೇಷನ್ನು ಮಿಸ್ಸಸ್ ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಇನ್ನೊಂದು ಅಕೌಂಟ್ದು ಒಂದು ಸ್ವಲ್ಪ ಆಗಬೇಕಾಗಿದೆ. ಸೊ ಅದ್ರ ಸಲುವಾಗಿ ವೇಟ್ ಮಾಡ್ತಾಯಿದ್ದೀವಿ. ಅದೊಂದು ಆಯಿತು ಅಂದರೆ ಅದನ್ನ ಮುಗಿಸ್ಕೊಂಡು ನಾಳೆ ನಮ್ದು ಎಲ್ಲಿ ಶಿಫ್ಟಿಂಗ್ ಕೊಡ್ತಾರೋ ಅದೊಂದು ಕೇಳ್ಕೊಂಡು ನಾಳೆ ನೈಟ್ ಊರಿಗೆ ಹೋಗಬೇಕು. ಸೊ ಅಲ್ಲಿಂದ ಲಗೇಜ್ ಪ್ಯಾಕಿಂಗ್ ಮಾಡಿಕೊಂಡು ಆಮೇಲೆ ಯಾವ ಸಿಟಿ ಐತೆ ಆ ಸಿಟಿಯಲ್ಲಿ ನಮ್ಮ ಪಿಲ್ಲೊಂದು ಸ್ಕೂಲ್ದೊಂದು ಅರೇಂಜ್ಮೆಂಟ್ ಮಾಡಬೇಕು. ಸೊ ಅದಕ್ಕೂ ಬಿಫೋರ್ ನಾವು ಯಾವ್ದಾವ ಸಿಟಿ ಹೇಳ್ತಾರೆ ಆ ಸಿಟಿಲಿ ಆಲ್ರೆಡಿ ಸ್ಕೂಲ್ಸ್ ಎನ್ಕ್ವೈರಿ ಮಾಡಿ ರೆಡಿ ಇಟ್ಟಿದ್ದೀವಿ. ನಿಮ್ಗೆ ಹೇಳೋ ಪ್ರಕಾರ ಸಿಟಿ ಅಂದರೆ ಒಂದು ಮುಂಬೈ, ನೆಕ್ಸ್ಟ್ ಬೆಂಗಳೂರು, ನೆಕ್ಸ್ಟ್ ಬೆಳಗಾವಿ, ಈ ಮೂರಲ್ಲಿ ಯಾವ್ದಾರು ಒಂದು ಸಿಟಿ ಹೇಳಿದರು. ಸೊ ಬೆಳಗಾವಲ್ಲಿ ಪ್ರಾಜೆಕ್ಟು ಅಷ್ಟು ದೊಡ್ಡದಿಲ್ಲ. ಸೊ ಬೇಗ ಪ್ರಾಜೆಕ್ಟ್ ಮುಗೀತು ಅಂದರೆ ಮತ್ತೆ ನಾನು ಬೇರೆ ಕಡೆ ಶಿಫ್ಟ್ ಆಗಬೇಕಾಗತ್ತೆ. ಸೊ ಅದಕ್ಕೆ ನಾನು ಪ್ರಿಪೇರ್ ಮಾಡ್ತಿರೋದು ಮುಂಬೈ ಮತ್ತು ಬೆಂಗಳೂರು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆದಷ್ಟು ಅದರಲ್ಲಿ ಅವೆರಡರಲ್ಲಿ ಯಾವ್ದಾರ ಒಂದು ಆಯಿತು ಅಂದರೆ ಒಳ್ಳೆಯದು. ಸೊ ಹಂಗಾಗಿ ಮುಂಬೈಯಲ್ಲಿ ಆಲ್ರೆಡಿ ಪಿಲ್ಲಿಗೊಂದು ಸ್ಕೂಲು ಕೇಳಿಟ್ಟಿದೆ, ಆಮೇಲೆ ಬೆಂಗಳೂರಲ್ಲಿ ಸ್ಕೂಲ್ ಕೇಳಿಟ್ಟಿದೆ. ಸೊ ನಾಳೆ ಮಧ್ಯಾಹ್ನವರೆಗೆ ಗೊತ್ತಾಗುತ್ತೆ ನಮ್ಗೆ ಕನ್ಫರ್ಮ್ ಎಲ್ಲಿ ಹೋಗೋದು ಅಂಥೇಳಿ. ಸೊ ಅದಾದಮೇಲೆ ಶಿಫ್ಟಿಂಗ್ ಎಲ್ಲ ಮಾಡ್ಕೋಬೇಕು. ಸೊ ಏನೇ ಶಿಫ್ಟಿಂಗ್ ಆದಮೇಲೆ ಮತ್ತೆ ಗೊತ್ತಿದೆ ಶಿಫ್ಟಿಂಗ್ ಎಷ್ಟು ತೊಂದರೆ ಇರುತ್ತೆ ಅಂಥೇಳಿ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗತ್ತೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು. ಇನ್ನು ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಅಂತೂ ಬಂದಿದೆ, ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಮಧ್ಯಾಹ್ನ ಊಟ ಅಲ್ಲೇ ಆಫೀಸಲ್ಲಿ ಇರುತ್ತೆ. ಸೊ ಊಟ ಅಲ್ಲೇ ಮಾಡ್ಕೊಂಡು 4 ಗಂಟೆ ಕೆಲಸ ಮುಗಿಸ್ಕೊಂಡು ಬರ್ಬೇಕಂತ ಹೋಗಬೇಕು. ಒಂದು ಸ್ವಲ್ಪ ಅಕೌಂಟ್ ಡಾಕ್ಯುಮೆಂಟೇಷನ್ ಅಷ್ಟೇ ಉಳಿದಿದೆ, ಅದನ್ನು ಮುಗಿಸ್ಕೊಂತೀವಿ ಇವತ್ತು. ಸೊ ಮಧ್ಯಾಹ್ನ ಅಲ್ಲೇ ಮೀಟು ನೆಕ್ಸ್ಟ್ ವಿಲಾಗಲ್ಲಿ ನಿಮ್ಗೆ ತೋರಿಸ್ತೀವಿ ಮಧ್ಯಾಹ್ನದ.